ಏನಾಗೈತೆ ಅಂದ್ರೆ ರೀ ನಮ್ಮ ದೋಸ್ತನ ತಮ್ಮನೇ ಅಂತ ಡೆಲಿವರಿ ಆಗಿತ್ತು ತೊಗೊಂಬಂದಿದ್ರು ಹುಕ್ಕೇರಿಂದ ಅಲ್ಲೇನೋ ಬೂಲ್ ಕೂಡ ಡಾಕ್ಟರ್ಗಳು ಇಲ್ಲಂತೂ ಇಲ್ಲಿ ಕಳಿಸಿದ್ರು. ಅವ್ರು ಬೆಳಗ್ಗೆ 4 ಗಂಟೆಗೆ ಅವ್ರ ಮನೆಯಿಂದ ಅವ್ರ ಸ್ವಂತ ವೆಹಿಕಲ್ಲ ಹೋಗಿದ್ದರು. ಹೋದಾಗ ಅಲ್ಲಿಗೆ ಅಡ್ಮಿಟ್ ಆಗಿದ್ರು. ಆ ನಂತರ ಅದ್ಬೇಕು ನಾವು ಬೂಲ್ ಕೂಡ ಡಾಕ್ಟರ್ ಇಲ್ಲ ಅಂತ ಹೇಳಿರಂತೆ. ಹೇಳಿದ್ಬೇಕು ಅವ್ರು ಏನು ಮಾಡ್ಯಾರ ರೀ, ಹುಕ್ಕೇರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅವರು ರೆಫರ್ ಎಲ್ಲಿ ಮಾಡ್ಯಾರ ಅಂದ್ರೆ ರೀ ನಮ್ಮ ಸಿವಿಲ್ ಹಾಸ್ಪಿಟ್ಲಿಗೆ ಮಾಡ್ಯಾರ. ಇಲ್ಲಿ ರೆಫರ್ ಮಾಡ್ಯಾವಾಗ ಇಲ್ಲಿ ಬಂದಾರೆ ಎಲ್ಲ ಆಗೈತೆ ರೀ. ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬಂದು ಆನಂತರ 9:45ಕ್ಕೆ ಡೆಲಿವರಿ ಆಗಿದೆ. ಆ ನಂತರ ಡೆಲಿವರಿ ಆದಬೇಕಾಕಿ ಕೂಸು ಮತ್ತು ಅವ್ರ ತಾಯಿ ಇಬ್ಬರು ಚೆನ್ನಾಗಿದ್ದರು. ಚೆನ್ನಾಗಿದ್ದ ನಂತರ ಏನಾಗೈತೆ ರೀ, ಆ ನಂತರ ಆಕೆಗೆ ಎಲ್ಲ ನಾವು ಅವ್ರ ಫ್ಯಾಮ್ಲಿ ಇವರು ಎಲ್ಲರೂ ನಾವೆಲ್ಲ ಬಂದು ನೋಡ್ಕೊಂಡು ಹೋದ ಟೈಮ್ದಾಗ ಎಲ್ಲ ಚೆನ್ನಾಗಿದ್ರು, ಚೆನ್ನಾಗಿ ಮಾತಾಡ್ತಾಯಿದ್ರು. ಆದರೆ ಇವತ್ತಿನ ಬೆಳಗ್ಗೆ 7 ಗಂಟೆ ಸುಮಾರು ಎದೆ ನೋವು, ತಲೆನೋವು ಮತ್ತು ಹೊಟ್ಟೆ ನೋವು ಅಂತ ಹೇಳಿದಾಗ ಅವರ ಈಗೇನು ತಿರ್ಕೊಂಡಾರಲ್ರಿ ಆ ಹೆಣ್ಣು ಮಗಳ ಅವರ ತಾಯಿಯವರು ಕರೆಯಕ್ಕೆ ಹೋಗಿದ್ದಾರೆ ಅವ್ರನ್ನ, ಯಾರೀ ಅಲ್ಲಿ ಸ್ಟಾಪ್ ಇದ್ದವ್ರನ್ನ. ಇಲ್ಲ ಹಂಗಾಗ್ತೈತಿ ಸೊ ಹಂಗೇನು. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ನೀ ತಡ್ಕೋ ಅಂತ ಹೇಳಿದಾರೆ ಅವರು. ಆದ್ರೆ ಆ ನಂತರ ಮತ್ತೆ ಹೆಚ್ಚಾಗಿ ಕೂತ್ಕಲೆ 30 ನಿಮಿಷ ಬಿಟ್ಟು ಮತ್ತೆ ಅವ್ರು ಕರೀತಿಲ್ಲ. ಅವಾಗ ಬಂದು 30 ನಿಮಿಷ ಆದ ನಂತರ ಬಂದು ನೋಡಿದಾರೆ. ನೋಡಿದ ಬಳಿಕ ಆ ನಂತರ ಈಗೇನು ತಿರ್ಕೊಂಡಂಥ ಹೆಣ್ಮಗಳಲ್ಲ, ಬಾಣ್ತಿ ಹೆಣ್ಮಗಳು ಲಾಸ್ಟ್ನಾಗ ಕುಡಿಯೋಕೆ ನೀರು ಕೊಡ್ರಿ, ನೀರು ಹಾಕೋಣ ಅಂತಗೆಲ್ಲ ನೀರು ಹಾಕಿದ್ದಾರೆ. ಆ ನಂತರ ಇನ್ನೂ ಗೊರ್ಕಿ ಬಂದ ನಂತರ ಇದ್ರಾಗ ಹೋದ್ರು, ಐಸಿದಾಗ ಹೋದರು. ಐಸಿದಾಗ ಹೋದ ನಂತರ ಈ ರೀತಿ ಆಗೈತಿ. ಅದ್ರ ನಾವೇನೋದು ಇದೇನೋ ವೈದ್ಯಾಧಿಕಾರಿಗಳು ಏನೋ ಅವ್ರ ಕೆಲಸ ಅವ್ರು ಮಾಡ್ಕೋತಿರ್ಬೇಕು, ಅಥವಾ ಏನೋ ಅಲ್ಲಿ ಕಲಿಯಾಕೆ ಬಂದಂಥ ಯಾರೋ ಸ್ಟೂಡೆಂಟ್ ಇರ್ಬೋದು, ಯಾರೋ ಇರ್ಬೋದು. ಇಂಥ ಈ ಹೆಣ್ಣು ಮಗಳಿಗೆ ಆದಂಥ ದುರ್ಘಟನೆ ಮುಂದಿನವ್ರಿಗೆ ಯಾರೋ ಆಗಬಾರ್ದಂದ್ರೆ ಒಂದೊಂದು ಎಲ್ಲ ಮೇಲಾಧಿಕಾರಿ ರಿಕ್ವೆಸ್ಟ್ ನಂಬುದು. ಇದಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಚಿವರು ಆಯಿತು, ಜಿಲ್ಲಾ ಉಸ್ತುವಾರಿ ಸಚಿವರು ಆಯಿತು, ಮುಂದೆ ಇಲ್ಲಿದ್ದಂಥ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಯಿತು, ಎಲ್ಲರೂ ಒಂದು ರೀತಿಯಿಂದ ಇದು ಮಾಡ್ಕೊಂಡು. ಯಾಕಂದರೆ ಬೆಳಗಾವಿ ಜಿಲ್ಲಾದಾಗ ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲ್ ಚಲೋ ಹೆಸರು ಐತಿ. ಆದರೆ ಈ ರೀತಿ ಹೆಣ್ಮಕ್ಳಿಗೆ ಬಾಣಂತಿಯರು ತಿರ್ಕೊಳಕತ್ತಂತಂದ್ರೆ ಬಡವರು ಎಲ್ಲಿ ಬರೋದ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ. ಬಡವ್ರಿಗೆ ಅನ್ಯಾಯ ಆಕೈತಾರೆ, ಬಡವ್ರು ಎಲ್ಲಿ ಹೋಗೋರು. ಈ ರೀತಿಯಿಂದ ಅವ್ರಿಗೆ ಬಡವರಿಗೆ ಭಾಳ ಶ್ರೀಮಂತ ಇದ್ದವ್ರು ಎಲ್ಲೇ ಹೋಗಿ ಎಲ್ಲೇ ಟ್ರೀಟ್ಮೆಂಟ್ ತೊಗೋತಾರೆ ರೀ. ಶ್ರೀಮಂತರು ಇದ್ದವ್ರು ಎಲ್ಲೇ ಹೋಗಿ ಎಲ್ಲೇ ಟ್ರೀಟ್ಮೆಂಟ್ ತೊಗೋಬೋದು. ಬಡವ್ರು ಎಲ್ಲಿ ತೊಗೊಳ್ರಿ, ಪಾಪ ಒಕ್ಕಲ್ತನ ಮಾಡುವಂಥ ಮನುಷ್ಯ. ಅವ್ನಿಗೆ ಹ್ಯಾಂಗೆ ತ್ರಾಸ ಹೋಗ್ತಿಲ್ಲ ತೊಗೊಂಬಂದಾನ. ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲಪ್ಪ ಅಂತಂದ್ರೆ ಅವರು ಸರಿಯಾಗಿ ಬಂದು ಅದಕ್ಕೆಲ್ಲ ಒಂದು 30 ಹೋಗಿ ಹೇಳೋತ್ತಿಗೆಲ್ಲ 30 ನಿಮಿಷ ಲೇಟ್ ಮಾಡೋದು. ಅದಕ್ಕೆಲ್ಲ ಬಂದು ಏನು ಮಾಡಿದ್ರೆ ಆ ಹೆಣ್ಮಗಳು ಇವತ್ತು ಉಳಿತಿದ್ರು. ಅದು ನಮಗೆ ಅದು ಮಾಹಿತಿ ಇಲ್ಲ. ಮೊನ್ನೆ ಆದದ್ದು ನಮಗೆ ಮಾಹಿತಿ ಇಲ್ಲ. ನಾವು ಇದ್ದದ್ದು ಕರೆ ಹೇಳೋರು, ಕೊಟ್ಟು ಹೇಳಂಗಿಲ್ಲ. ಬಟ್ ಅವ್ರು ಏನು ಮಾಡ್ಯಾರ, 30 ನಿಮಿಷ ಲೇಟ್ ಅದು ಒಳಗೆ ತೊಗೊಂಡ್ರು. ಆ ನಂತರ ಏನು ಟ್ರೀಟ್ಮೆಂಟ್ ಮಾಡ್ಯಾರ. ಆ ನಂತರ ಅದು ಲೇಟ್ ಆಯಿತು. ಫಾಸ್ಟ್ ಆಗ್ತಿತ್ತಪ್ಪ ಅಂದ್ರೆ ಒಂದು ಹೆಣ್ಮಗಳು ಉಳಿತಿತ್ತು. ಮತ್ತು ಆ ಒಂದು ಹೆಣ್ಣು ಮಗಳು ಹಡ್ದಾಳೆ. ಇವತ್ತು ಆ ಹೆಣ್ಣು ಮಗಳಿಗೆ ಮುಂದೆ ಜೀವನದಾಗ ತಾಯಿ ಎಲ್ಲಿ ಕೇರ್ ಏನು ಹೇಳೋರು ಯಾರು? ಇಲ್ಲ, ಅವ್ರು ಮೆಡಿಸಿನ್ ಏನು ಕೊಟ್ಟಾರೋ ಅಲ್ಲಿ ಏನಾಗಿತ್ತು ಅವ್ರು CC ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ಅವ್ರು ಏನು ಮಾಡ್ಕೊಂಡು ಮಾಡ್ಬೋದು. ಆದರೆ ಅವರು ಯಜಮಾನ್ರು ಹೇಳ್ತಾರೆ ತಿರ್ಕೊಂಡಂಥ ಇವರು ಏನು ಹೇಳ್ತಾರಂತಂದ್ರೆ ಅವ್ರ ಯಜಮಾನ್ರು ಏನು ಹೇಳ್ತಾರಪ್ಪ ಅಂದ್ರೆ ನೇರವಾಗಿ ಅವ್ರು ನಿರ್ಲಕ್ಷ್ಯ ಮಾಡಿದಾರು, ಕರೆದ್ರೆ ಬಂದಿಲ್ಲ, ನಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದು ಅವ್ರು ನೇರವಾಗಿ ಆರೋಪ ಮಾಡತ್ತಾರೆ. ಮುಂಜಾನಿಂದ ನಮಗೆ ಮಾತಾಡೋ ಸ್ಥಿತಿಲಿ ಕರೆ ಆದ್ರೆ ಭೀ ನಾವು ಮಾತಾಡಿದೆವು. ಯಾಕಂದ್ರೆ ಸರ್ಕಾರಿ ಹಾಸ್ಪಿಟಲ ಇದು ಬಡವ್ರ ಹಾಸ್ಪಿಟಲ, ಆದ್ರೆ ಭೀ ಇವರ ವೈದ್ಯರ ನಿರ್ಲಕ್ಷ್ಯದಿಂದ ನಮಗೆ ಆಗೈತಿ. ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು, ನಮಗೆ ನ್ಯಾಯ ದೊರಕಿಸಿ ಕೊಡ್ಬೇಕು. ಇದೇನು ಈಗೆಲ್ಲ FIR ಮಾಡಿದೆವು. ಇದನ್ನೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ತಿಳಿಸಿದೆವು. ಹೀಗಾಗಿ ನಮಗೆ ಮಾತಾಡೋಕ್ಕೆ ಈಗ ಇದಾಗಿಲ್ಲ. ಆದರೆ ವೈದ್ಯರ ನಿರ್ಲಕ್ಷ್ಯ ಮತ್ತು ಇವರು ಬರೀ ಸಂಡೇ ಅವರ ಸಂಡೇ ಬೇಜವಾಬ್ದಾರಿ ಮಾಡಿದ್ದಾರೆ. ಎಂಜಾಯ್ ಮಾಡೋಕ್ಕೆ ಪೇಮೆಂಟ್ ತೊಗೋತಾರೋ, ಆದ್ರೆ ಭೀ ಈಗ ಮಾಡಬಾರ್ದಂಗೆ ಆ ಟೈಪ. ಅವ್ರ ನಿರ್ಲಕ್ಷ್ಯದಿಂದ ನಮ್ಮ ಹುಡುಗಿ ಜೀವ ಹೋಗೈತಿ. ಧನ್ಯವಾದ. FIR ಕಂಪ್ಲೀಟ್ ವೈದ್ಯರ ನಿರ್ಲಕ್ಷ್ಯದಿಂದ ಆಗಿದೆ ಅಂತ ಕಂಪ್ಲೀಟ್ ಕೊಡ್ತೀವಿ. ಕಾನೂನು ಕ್ರಮ ತಗೋಬೇಕು. ನಮಗೆ ಏನೈತೆ ಅಂತ ಇದು ಮಾಡಿ ಪೋಸ್ಟ್ ಮತ್ತು ಇದು ರಿಯಲಿ ನಮಗೆ ಇದಾಗಬೇಕು. ಆರಾಮಿದ್ರಿ, ಮುಂಜಾನೆ ತನಕ ಆರಾಮಿದ್ರು ಅವ್ರು. ಅದು ಆರಾಮಿದ್ರು. ನಿರ್ಲಕ್ಷ್ಯದಿಂದ ಡಾಕ್ಟರ್ಗಳು ಸಂಡೇ ಪದೇ ಹೇಳ್ತೀನಿ, ಇವತ್ತು ಸಂಡೇ ಅನ್ನೋಣ ಕೇರ್ ಮಾಡಿಲ್ಲ. ಕೇರ್ ಮಾಡಿದ ಕಾರಣ ಹುಡುಗಿ ಜೀವ ಹೋಗಿತ್ತು. ಮೆಡಿಸಿನ್ ಅದು ಕೊಟ್ಟಿದ್ದರು. ನನಗೆ ಡೌಟ್ಫುಲ್ ಮೆಡಿಸಿನ್ದಿಂದ ಏನು ಪ್ರಾಬ್ಲಮ್ ಆಗಿತ್ತು. ಮೆಡಿಸಿನ್ ಪ್ರಾಬ್ಲಮ್ ಎಲ್ರಿ ಎಕ್ಸ್ಪೈರ್ ಡೇಟ್ ಏನ್ರಿ ಇತ್ತಂದ್ರೆ ಡೇಟಾ ಇದು
ಶಿಲಾನ್ ಆಗಲಿ ಇಂಜೆಕ್ಷನ್ ಆಗಲಿ ಮತ್ತು ಅವರು ಇದನ್ನು ಮಾಡಿಲ್ಲ. 100% ಇದು ನಮಗೆ ಅನಿಸ್ತೈತಿ. ನನ್ನ ಹೆಸರು ಸುರೇಶ್ ಕೊಟ್ಬಗಿ.